ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್ಸ್. ಇವತ್ತು ಪಂಚಮಿದ ಚೂಡ ಚಕ್ಲಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ಅದರದ್ದು ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಇಲ್ಲಿ ಆಲ್ರೆಡಿ 1.5 ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡಿನಿ. ಇಲ್ಲಿ ಅರ್ಧ ಬಟ್ಲ ಪುಟಾಣಿ ತೊಗೊಂಡಿನಿ. ಇದನ್ನು ಮಿಕ್ಸಿಗೆ ಹಾಕ್ತೀನಿ. ಇಷ್ಟು ಮಾಡಿಕೊಂಡು ಅಕ್ಕಿ ಹಿಟ್ಟು ಪುಟಾಣಿ ಅಷ್ಟು ಅವು ಎರಡರ ಹಿಟ್ಟಿಂದನೇ ಮಾಡಾಕಿದ್ದೀನಿ. ಸೊ ಇದನ್ನಷ್ಟು ಮಿಕ್ಸರ್ಗೆ ಹಾಕೋಬೇಕು. ಇದು ಪುಟಾಣಿ ಹಿಟ್ಟು ಒಂದು ಸರಿ ಚಾಣಿಸಿ ತೊಗೋತೀನಿ. ಪುಟಾಣಿ ಪುಡಿ ಎಲ್ಲ ಚಾಣಿಸಿ ತೊಗೋಬೇಕು. ಒಂದು ಸ್ವಲ್ಪ ಕಾಳು ಉಳಿದಿತ್ತಂದ್ರೆ ಚಕ್ಲಿ ಎಲ್ಲ ಒಡೆದು ಬಿಡ್ತಾವೆ. ಅದ್ರ ಸಲುವಾಗಿ ಆದರೂ ಎಷ್ಟು ಉಳ್ದೈತೆ ನೋಡ್ರಿ. ಸರಿ ಪಾಪ ಕಾಲಾಗಿಂದ ಪಾಪು ಆ ಕಡೆ ಸರಿ. ಇದೊಂದು ಸ್ವಲ್ಪ ಅಜ್ವಾನ, ಖಾರದ ಪುಡಿ, ಉಪ್ಪು, ಅರಿಶಿಣ, ಹಿಂಗೆ, ಕರಿ ಎಳ್ಳು, ಬಿಳಿ ಎಳ್ಳು ಖಾಲಿ ಆಗ್ಯಾವು, ಕರಿ ಎಳ್ಳು ಅಷ್ಟು ಹಾಕತ್ತೀನಿ. 1-2 ಸ್ಪೂನ್ ಆಗಷ್ಟು ತುಪ್ಪ ಬಿಸಿ ಮಾಡಿ ಹಾಕೋಬೇಕಂತ ಅಂದ್ಕೊಂಡೀನಿ. ಒಂದು ಸ್ಪೂನ್ ಅಷ್ಟು ಇಷ್ಟಾಗಿದ್ರೆ ಸಾಕು ಅನ್ನಿಸ್ತೈತಿ. ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಹಾಕಿರೂ ಸಾಕು. ಭಾಳ ಏನು ಬೇಕಾಗೋದಿಲ್ಲ. ಕರಿಗಿತ್ತಂದ್ರೆ ಓಕೆ, ಕರಿಗಿದ್ರೆ ಆಯಿತು. ಭಾಳ ಏನು ಕಡಕ್ ಮಾಡ್ಬೇಕಂತ ಏನಿಲ್ಲ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಇದು ತುಪ್ಪ, ಕಾಸಿದ ತುಪ್ಪ ಇದ್ರೊಳಗೆ ಹಾಕೋಣ. ಬೇಕು ಬನಾನ ಇಲ್ಲವ, ಅದು ಅವ ಮುಂಚೆನೆ ಬಿಸ್ಕಿಟ್, ಬನಾನಾ ಬಿಸ್ಕಿಟ್ ತಂದಿಲ್ಲಲ್ಲ ಈ ಸಲ. ಅದು ಆನ್ಲೈನ್ ಆರ್ಡ್ರ್ ಹಾಕ್ತಾನೆ ಬರ್ತೈತಿ. ಓಕೆ, ಹಾಂ, ಹಿಂಗಾಯ್ತು ನೋಡ್ರಿ. ಇದು ತುಪ್ಪ ಹಾಕೊಂಡ್ಲಿ ಗಟ್ಟಿ ಬರುವಂಗೆ ನೋಡಿ ನೀರು ಹಾಕೋಬೇಕು. ಒಂದು ಅರ್ಧ ತಾಸು ಹಿಟ್ಟು ನೆನೆಸ್ಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಚಲೋ. ಹಿಟ್ಟು ನಾದಿ ಹಿಟ್ಟಿನಿಂದ್ರೆ ಅದು ನೆನೆಯೋ ತನಕ ಅನ್ಕ ಚೂಡಾದರೂ ಮಾಡ್ಕೋಬೋದು. ನೋ ನಂಗೆ ಆಗತೈತಿ. ನಂಗೆ ಡಿಸ್ಕೌಂಟ್ ಮಾಡತ್ತೀನಿ. ಆಕ ಡಿಸ್ಕೌಂಟ್ ಮಾಡತ್ತೀನಿ. ನನಗೆ ಇದನ್ನೀಗ ಫುಲ್ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಹಿಟ್ಟು ನಾದಿ ಇದು ಒಂದು ಏನಾದರೂ ಮುಚ್ಚಿ ಇಟ್ಬಿಡೋಣ. ಇದನ್ನು ಈ ಸೈಡ್ ತೆಗೆದು ಇಟ್ಬಿಡೋಣ. ಇನ್ನು ಚೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಿಟ್ಟು ಇದ್ರದ್ದು ಚಕ್ಲಿ ಹಿಟ್ಟಂತೂ ನಾದಿಟ್ಟದಾಯಿತು. ಅವಲಕ್ಕಿ ತೊಗೊಂಡು ಬಂದೈತಿ. ಸೊ ಗಟ್ಟಿ ಅವಲಕ್ಕಿ ಕರಿಯೋ ಸಲುವಾಗಿ ಎಲ್ಲ ಇದ್ರೊಳಗೆ ಎಣ್ಣೆ ಏನು ಕಾಸ್ತೀನಲ್ಲ, ಎಣ್ಣೆ ಕಾಸಿ ಎಲ್ಲ ಇದ್ರೊಳಗೆ ಒಂದೊಂದಾಗಿ ಕರೆದು ಸೈಡಿಗೆ ಇಟ್ಕೊಂಡು ಬಿಡೋದು. ಇವೆಲ್ಲ ಕ್ಲೀನ್ ಮಾಡಿಟ್ಟುದವ. ಬೆಳ್ಳುಳ್ಳಿನೂ ಮಾಡೀನಿ. ಬೆಳ್ಳುಳ್ಳಿನೂ ಜಜ್ಜಿಟ್ಕೊತೀನಿ ಸೈಡಿಗೆ. ಸರಿ, ಹಿಂಗ್ಯಾಕೆ ಮಾಡತ್ತಿ ಪಾಪ ಇವತ್ತು? ವಾಟ್ ಹ್ಯಾಪನ್ ಟು ಯು? ಎಣ್ಣೆ ಕಾಯಿ ತಕ ಇದಿಷ್ಟು ತಗೊಂಡು ಕೂಟಿಟ್ಕೋಬೇಕು. ನೀನು ನಂಗೆ ಹೆಲ್ಪ್ ಮಾಡ್ತೀವಿ ಚೂಡ ಮಾಡಕ್ಕೆ? ಓಕೆ, ಥ್ಯಾಂಕ್ ಯು ನನ್ನ ರಾಣಿ. ಆಮೇಲೆ ಹೆಲ್ಪ್ ಮಾಡ್ತಿ? ಓಕೆ, ಥ್ಯಾಂಕ್ ಯು ನನ್ನವ್ವ. ಥ್ಯಾಂಕ್ ಯು ಸೋ ಮಚ್. ಬೆಳ್ಳುಳ್ಳಿ ಭಾಳ ಹಾಕಬೇಕು ಇದಕ್ಕೆ. ಬೆಳ್ಳುಳ್ಳಿ ಎಷ್ಟು ಹೆಚ್ಚು ಹಾಕ್ತೀವಿ ಅಷ್ಟು ರುಚಿ ಆಗ್ತೈತಿ. ಬೆಳ್ಳುಳ್ಳಿ, ಕರಿಬೇವು. ಹಾಂ, ನಿಂಗೆ ಗೊತ್ತೈತಲ್ಲ ಚೂಡ ಮಾಡಕ್ಕೆ? ನಿಂಗೆ ಗೊತ್ತೈತಿ? ಬರ್ತೈತಿ ನಿಂಗೆ ಚೂಡ ಮಾಡಕ್ಕೆ? ಬರ್ತೈತಿ. ನನ್ನವ್ವ
ನಿಂಗೆ ಚೂಡ ಮಾಡಕ್ಕೆ ಬರ್ತೈತಿ? ಓಕೆ, ನಂಗೆ ಹೆಲ್ಪ್ ಮಾಡ್ತಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಂಗೆ ಏನೇನು ಹೆಲ್ಪ್ ಮಾಡ್ತಿ? ಹೌದು, ಓಕೆ. ಅದ ಎಣ್ಣೆ ಕಾಯಿ ತಕ ಇದೆಲ್ಲ ಕುಟ್ಟಿ ಇಟ್ಕೊಳು. ಇದು ಸೋಶಿ ಇದ್ರೊಳಗೆ ಬಿಟ್ಟಿನಲ್ಲ, ನೀ ಅವಾಗ ಕಾಡಾತಿದ್ದೆಲ್ಲ, ಅವಾಗ ನೀ ಕಾಡುವಾಗ ಎಲ್ಲ ಇದ್ರೊಳಗೆ ಬಿಟ್ಟಿನಿ, ಎದ್ದು ತೆಗೆದು ಹಾಕಲಿಲ್ಲ. ಸೊ ಅದಿನ್ನೂ ಹೊಲಸಂಗೆ ಐತಿ, ಅದ್ರೊಳಗೆ ಇನ್ನೂ ಕುಟ್ಟಿಟ್ಕೊತೀನಿ. ಇಲ್ಲೆಲ್ಲ ಎಣ್ಣೆ ಐತಿ, ನೀ ಇಲ್ಲಿ ಬರಬೇಡ. ನೀವು ಒಂದು ಸ್ವಲ್ಪ ಹೊರಗೆ ಹಾಲೊಳಗೆ ಅದು ಕವು ತೊಗೊಂಡು ಮ್ಯಾಜಿಕ್ ಬಾಲ್ ತೊಗೊಂಡದು ಆಟ ಆಡೋಕೆ. ಅಲ್ಲಿ ಟಿ ವಿ ಹತ್ರ ಮ್ಯಾಜಿಕ್ ಬಾಲ್ ಐತಿ. ಮತ್ತು ಸ್ಲೇಟ್ ಮೇಲೆ ಇದನ್ನು ತೆಗಿ, ಫ್ಲ್ಯಾಗ್ ತೆಗಿ, ಇಂಡಿಯನ್ ಫ್ಲ್ಯಾಗ್. ಹೋಗಿ ತೆಗಿ. ಇಲ್ಲಿ ಎಣ್ಣೆ ಐತಿ, ಭಾಳ ಕಾದೈತಿ ಎಣ್ಣೆ. ಇದೆಲ್ಲ ಕುಟ್ಟಿಟ್ಕೋತೀನಿ. ಇಲ್ಲಿ ಬೆಳ್ಳುಳ್ಳಿ ಅದು ಎಲ್ಲ ಕುಟ್ಟಿಟ್ಕೋಬೇಕು. ಸರಿ, ಇಲ್ಲೆಲ್ಲ ಎಣ್ಣೆ ಐತಿ. ನೀ ಹೋಗಿ ಹೊರಗು. ನೀ ಮ್ಯಾಜಿಕ್ ಬಾಲ್ ತೊಗೊಳ್ಳೋಗು. ಮ್ಯಾಜಿಕ್ ಬಾಲ್ ಎಲ್ಲೈತಿ ನೋಡು. ಇದು ದಪ್ಪನ ಜಜ್ಕೋಬೇಕು ಒಂದು ಸ್ವಲ್ಪ ಬೆಳ್ಳುಳ್ಳಿ. ಭಾಳ ಸಣ್ಣ ಮಾಡೋದಿಲ್ಲ, ಪಲ್ಯಕ್ಕೆ ಸಾರಿಗೆ ಹಾಕ್ತೀವಿ ಹಂಗೆ ಮಾಡೋದಿಲ್ಲ, ಸುಮ್ಮನೆ ದಪ್ಪ. ಇದನ್ನ ಒಂದು ಸೈಡ್ ತೆಗೆದು ಇಟ್ಕೊಂಡಿರ್ತೀನಿ. ಇದು ಮಿಕ್ಸರ್, ಅದ್ರ ಶಾಖಕ್ಕೆ ಹೋಗಲಿ ಈಗ. ಆಮೇಲೆ ಇದೊಂದು ತೊಗೋಬೇಕು, ಚೂಡಾಕ ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ. ಸೊ ಅದಕ್ಕೆ ಇಲ್ಲಿರ್ತೀನಿ. ಎಲ್ಲ ಕರೆದ ದೊಡ್ಡ ಪ್ಲೇಟ್ ಒಳಗನ ಹಾಕ್ಕೊಂಡು ಬಿಡ್ತೀನಿ. ಇದು ಒಣ ಕೊಬ್ಬರಿ ಎಲ್ಲ ಹಿಂಗೆ ಸ್ಲೈಸ್ ಮಾಡಿ ಇಟ್ಕೊಂಡಿನಿ. ಇವು ಬೇಗನೆ ಕೆಂಪಾಗ್ತಾವೆ. ಪಾಪು ಅಲ್ಲೇ ಮೂಲಾಗ ಐತೆ ನೋಡಲ್ಲಿ, ನಿನ್ನ ಸ್ಲೇಟ್ ಇರ್ತೀವಲ್ಲ, ಸ್ಲೇಟ ಬುಕ್ ಇಡ್ತೀವಲ್ಲ, ಅಲ್ಲೇ ಐತೆ ನೋಡಿ ಮ್ಯಾಜಿಕ್ ಬಾಲ್. ಇವು ಬೇಗನೆ ಕೆಂಪಾಗ್ತಾವ. ಸೊ ಸಣ್ಣ ಉರಿ ಹಿಟ್ಟನ್ನು ತೊಗೋಬೇಕು, ಸಣ್ಣ ಫ್ಲೇಮ್ ಮೇಲೆನ. ಹಾಂ, ಸೂಪರ್. ಇದು ಆಮೇಲೆ ಕ್ರಿಸ್ಪಿ ಆಗ್ತಾವೆ ಅವು. ಈಗ ಒಂದು ಸ್ವಲ್ಪ ಹಿಂಗೆ ತೆಗೆದ್ರೂ ಆಮೇಲೆ ಕ್ರಿಸ್ಪಿ ಆಗ್ತಾವೆ. ಆಮೇಲೆ ಇದಾದ ಕೂಡಲೇ ಪುಟಾಣಿ ಹಾಕ್ತೀನಿ. ನಾವು ಶೇಂಗಾ ಹೆಚ್ಚಾಗಿ ಹಸಿ ಶೇಂಗಾ ತರೋದು ಕಡಿಮೆ, ಇದ್ರೊಳಗನ ಹಾಕಿ ಮಾಡುವಂಥದ್ದು. ಓನಮ್ಮ, ಇವು ಪುಟಾಣಿ ಏನು ಭಾಳ ಎಣ್ಣೆ ಒಳಗೆ ಕಾಯಿಸ್ಬೇಕಂತೇನಿಲ್ಲ, ಯಾಕಂದ್ರೆ ಆಲ್ರೆಡಿ ರೋಸ್ಟೆಡ್ ಇರ್ತಾವಲ್ಲ ಅವು. ಬಬಲ್ಸ್ ಬರತ್ತಲ್ಲ, ಬಬಲ್ಸ್ ಬಂದರೆ ಆಯಿತು. ಕರಿಬೇವು ಐತಿ. ಕರಿಬೇವನ್ನು ಹುರಿದು ಇದ್ರ ಜೊತೆನ ಹಾಕ್ಕೊಂಡು ಬಿಡೋಣ. ಇದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ ತಗೋತೀನಿ. ಪಾಪು ಇಲ್ಲಿ ಬರಬೇಡ, ಎಣ್ಣೆ ಐತಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆಗಬೇಕಾಗ್ತೈತಿ ಸ್ವಲ್ಪ. ಓಕೆ, ಇದನ್ನು ಕ್ರಿಸ್ಪಿ ಆಯಿತು. ಶೇಂಗಾ ಯಾವಾಗಲೂ ನಾವು ಇಲ್ಲಿ ರೋಸ್ಟೆಡ್ ತರ್ತೀವಿ, ಹಸಿ ಶೇಂಗಾ ತರೋದನ್ನು ಕಡಿಮೆ. ಜಸ್ಟ್ ಒಂದು ಸರಿ ಇದ್ರೊಳಗೆ ಹಾಕಿ ಒಂದು ಈಟು ಗುಳ್ಳಿ ಬಂದಮೇಲೆ ಎಣ್ಣೆ ಒಳಗೇನು ಭಾಳ ಕಾಸೋದು ಬೇಕಾಗೋದಿಲ್ಲ, ರೋಸ್ಟೆಡ್ ಶೇಂಗಾ ಅದಾವು. ಸೊ ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಬಬಲ್ಸ್ ಬಂದ ಕೂಡಲೇ ತೆಗೆದಿದ್ರೊಳಗೆ ಹಾಕತ್ತೀನಿ. ಇನ್ನು ಅವಲಕ್ಕಿ ಹುರಿದು ಅದ್ರೊಳಗೆ ಹಾಕೋತೀನಿ, ಅವಲಕ್ಕಿ ಸ್ವಲ್ಪ. ಇವು ಈ ಥರ ಗಟ್ಟಿ ಅವಲಕ್ಕಿ ಅದಾವು. ಗಟ್ಟಿ ಅವಲಕ್ಕಿ ಹಾಕಿದ್ರನ್ನ ಹಿಂಗೆ ಉಬ್ಬಿ ಬರ್ತಾವೆ. ಇಲ್ಲಾಂದರೆ ರೆಗ್ಯುಲರ್ ಅವಲಕ್ಕಿ ನಾವು ಅವಲಕ್ಕಿ ಮಾಡ್ತೀವಲ್ಲ, ಪೋಹೆ ಮಾಡ್ತೀವಲ್ಲ, ಅಂಥ ಅವಲಕ್ಕಿ ಹಾಕಿದ್ರೆ ಅಷ್ಟೊಂದು ಉಬ್ಬುದಿಲ್ಲ ಅವ. ಇದಕ್ಕೆ ಗಟ್ಟಿ ಅವಲಕ್ಕಿನ ಬೇಕು.
ಹೈ ಫ್ಲೇಮ್ ಮೇಲೆನ ಬೇಯಿಸ್ಬೇಕು ಇದನ್ನು, ಇಲ್ಲಾಂದರೆ ಉಬ್ಬುದಿಲ್ಲ, ಅವು ಕ್ರಿಸ್ಪಿ ಆಗೋದಿಲ್ಲ. ಹಿಂಗೆ ಉಬ್ಬುದೂ ಇಲ್ಲ, ಕ್ರಿಸ್ಪಿನೂ ಆಗೋದಿಲ್ಲ. ಇವು ಚೆಂದಾಗ್ಯಾವ. ಪಾಪು ಇಲ್ಲಿ ಬರಬೇಡ. ನೋ, ಇನ್ನು 2 ಸರಿ ಆಗ್ತಾವೆ. ಆಮೇಲೆ ಒಂದು ಸ್ವಲ್ಪ ಖಾರ ಉಪ್ಪು ಅದು ಎಲ್ಲ ಹಾಕಿ ತಂದು ಕೊಡ್ತಾನೆ. ಓಕೆ ಪಾಪು? ಇದಾಯ್ತು, ಇದಿಷ್ಟ. ಆಮೇಲೆ ಇದಕ್ಕೆ ಮಸಾಲೆ ಮಾಡ್ಕೋಬೇಕಲ್ಲ. ಇದಕ್ಕೆ 1 ಸ್ಪೂನ್ ಆಗಷ್ಟ ಜೀರಿಗೆ, ಸ್ಮಾಲ್ ಸ್ಪೂನ್ದಿಂದ ಒಂದು ಸ್ವಲ್ಪ ಅಜ್ವಾಯಿನ, ಇವೆರಡೂ ಹಾಕ್ಕೊಂಡು ಆಮೇಲೆ ಚೂಡಾಕ್ ಬೇಕಾಗಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಇಲ್ಲಿ ಬರಬೇಡ ಪಾಪು, ಕಾಲ 2 ಸ್ಪೂನ್ ಆಗಷ್ಟು ಸಕ್ಕರೆ ಹಾಕೋದು. 2 ಸ್ಪೂನ್ ಸಾಕಲ್ಲ, ಇನ್ನೊಂದು 3 ಸ್ಪೂನ್ ಹಾಕೋತೇನೆ. ಇದನ್ನು ಇದು ಚೂಡಾ ಮಸಾಲ. ಇದು ಚೂಡಾ ಮಸಾಲ ರೆಡಿ ಆಯಿತು. ಎಸ್, ಈ ಚೂಡಾಕ ಇನ್ನು ಎಲ್ಲ ಮಸಾಲೆ ಹಾಕೊಂಡು ಖಾರ ಪುಡಿ ಒಂದು ಸ್ವಲ್ಪ ಕಡಿಮೆ ಹಾಕ್ತೀನಿ. ನಮ್ಮ ಕೃಷ್ವಿನೂ ತಿಂತಾಳಲ್ಲ, ಹಾಗಾಗಿ ಕೃಷ್ವಿಗೂ ಇಷ್ಟು ಹಾಕಿ ನೋಡ್ತೀನಿ. ಮತ್ತೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು, ಏನಿಲ್ಲ ಅದ್ರೊಳಗೆ. ಏನಾಯ್ತಾ? ಅಂಜಿದಿ? ಹಾಂ, ಮತ್ತೇನಾಯ್ತು? ಮತ್ತೇನಾಯ್ತು ನಿನಗೆ? ಏನಾಯ್ತು? ಓಡ್ಯಾಕೆ ಬಂದು? ಹಾಂ, ಫೋನ್ ಇಡೋದನ್ನ. ಫೋನ್ ನೀನು ನೋಡಂಗಿಲ್ಲ, ಸುಮ್ಮನೆ ಯಾಕೆ ತೊಗೊಂಡು ತಿರುಗಾಡ್ತದಿ? ವಿಡಿಯೋ ನೋಡಂಗಿಲ್ಲಲ್ಲ ನೀ ಯಾವಾಗೂ? ಗುಡ್ ಗರ್ಲ್ ಅದೆಲ್ಲ. ಇದ್ರೊಳಗೆ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿ ಐತಿ ಪಾಪ. ಸ್ಪೂನ್ ಬಿಸಿ ಐತಿ. ಇದನ್ನು ಕಡ್ತಾ ತೊಗೊಂಡು ಮಾಡೋಣ. ಇದಕ್ಕೇನು ಮೇಲೆ ಎಣ್ಣೆ ಹಾಕೋಕ್ಕೇನು ಜರೂರತ್ತಿಲ್ಲ, ಯಾಕಂದರೆ ಆಲ್ರೆಡಿ ಎಣ್ಣೆ ಒಳಗನೆ ಕರ್ದೈತಿ. ಸಫಿಷಿಯೆಂಟ್ ಆಯಿಲ್ನೂ ಐತಿ ಇದ್ರೊಳಗೆ. ಚೂಡಾಕಿ ಎಷ್ಟು ಬೇಕಾಗ್ತದೆ ಅಷ್ಟು. ಎಸ್, ಚೂಡಾ ಇಸ್ ರೆಡಿ. ಇದನ್ನು ಈ ಕಡೆ ಇಟ್ಬಿಡೋಣ. ಇನ್ನು ಇದೆಲ್ಲ ಒಂದು ಸ್ವಲ್ಪ ದಪ್ಪ ಕ್ಲೀನ್ ಮಾಡಿ ಮ್ಯಾಗಿಂದ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದೇ ಚಕ್ಲಿ ಹಾಕಿರಲಿ. ಚಕ್ಲಿ ಕರೆದು ಹಾಕಕ್ಕೆ ಇದೊಂದು ಮನಸ್ಸು ಬಂದೆ. ಕೃಷ್ವಿಗೆ ನಿದ್ದೆ ಬಂದಿತ್ತು, ಆಕಿನ ಮನಸ್ಸು ಬಂದು ಇನ್ನೂ ಚಕ್ಲಿ ಮಾಡ್ಬೇಕಂಥೇಳಿ. ಚೂಡಾ ರೆಡಿ ಆಗ್ಯಾವ. ಇದು ಎಣ್ಣೆ ಕಾಯ್ತು ಅನ್ಕ ಅದು ಇದು ಒಂದು ಸ್ವಲ್ಪ ಕಿಚನ್ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಮ್ಯಾಗಿಂದ ಮತ್ತೆಲ್ಲ ಒಮ್ಮಿಂದೊಮ್ಮೆಲೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಪೇಪರ್ ಕಟ್ಟಿಂಗ್ ಮಾಡಿಟ್ಕೋತೀನಿ ಚಕ್ಲಿ ಹಾಕಕ್ಕೆ. ಇದು ರಟ್ಟೈತಿ, ರಟ್ಟೆಲ್ಲ ಕಟ್ ಮಾಡಿಟ್ಕೋತೀನಿ. ಆಮೇಲೆ ಚಕ್ಲಿ ಮಣ್ಣಿಗೂ ಹಿಟ್ಟೆಲ್ಲ ನೆನೆದಿದ್ದು ಹಿಟ್ಟು ಇನ್ನೊಂದು ಸಲ ನಾದಿ ಚಕ್ಲಿ ಮಣ್ಣಿಗೆ ಹಾಕ್ಕೊಂಡ್ರೆ ಆಯಿತು. ದೊಡ್ಡ ಏನು ಮಾಡೋದಿಲ್ಲ, ಚಕ್ಲಿ ಅಷ್ಟೇ ಮೀಡಿಯಮ್ ಸೈಜ್. ಅಂದರೆ ಇದ್ರ ಮೇಲೆ ಹಾಕೊಂಡು ಇಟ್ಕೊಂಡ್ರೆ ಅಲ್ಲಿ ಎಣ್ಣೆ ಒಳಗೆ ಬಿಡಾಕ ಈಸಿ ಆಗ್ತೈತಿ. ಚಕ್ಲಿ ಮಣಿ ಒಂದು ಸ್ಟಾರ್ ಥರ ಐತಿ, ಒಂದೇ ಸಣ್ಣ ಚಕ್ಲಿ ಥರ ಐತಿ. ಸೊ ಇದನ್ನು ಯೂಸ್ ಮಾಡ್ತೀನಿ. ಎಣ್ಣೆ ಕಾಯತ್ತಿನ. ಸೊ ಅಷ್ಟರೊಳಗಾಗಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಬ್ರಷ್ದಿಂದ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊತೀನಿ. ಅಂದರೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಸೈಡಿಗೆ. ನೆನೆದದ್ದು ಹಿಟ್ಟು. ಎಸ್, ಇದು ಎಷ್ಟು ಆಗ್ತದೆ ಅಷ್ಟೇ. ಎರಡು ಸಾರಿ ಆಗ್ತವೆ. ಎಸ್, ಹಿಂಗೆ ಮಾಡಿ ಒಂದು 4 ಮಾಡಿ ಇಟ್ಕೋತೀನಿ ಫಸ್ಟ್. ಅಷ್ಟೊಂದು ಸರಿ ಬರಲಿಲ್ಲ.
ಬಹುಶಃ ಹೊಡಿತಾವ ಅನ್ಸುತ್ತವೆ ಇವು. ಬಹುಶಃ ಸರಿ ಬರ್ತಾವೆಲ್ಲೋ ಡೌಟ್. ಹೆಂಗೆ ಬಂದಂಗೆ ಬಂದು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಮುರಿಯಾತವು ಯಾಕೋ. ಪುಟಾಣಿ ಹಿಟ್ಟು ಜಾಸ್ತಿ ಆಯ್ತು ಅನ್ಸುತ್ತೆ ಬಹುಶಃ. ಯಾವಾಗೂ ಹಿಂಗಾಗಿರಲಿಲ್ಲ. ಯಾವಾಗೂ ಎಷ್ಟು ಚಂದ ಬರ್ತಿದ್ವು, ಈ ಸಾರಿ ಯಾಕೋ ಹೆಂಗಾದಂಗೆ ಅದು ಇನ್ನೇನು ಮಾಡೋಕ್ಕಾಗಲ್ಲ. ಹಾಂ, ಹಿಂಗೆ ಮಾಡ್ಕೊ. ಇದ್ರ ಮೇಲೆ ಹಾಕ್ಕೊಂಡಿವಿ ಅಂದ್ರೆ ಹಾಕಕ್ಕೆ ಈಸಿ ಆಗ್ತತಿ. ಯಾಕೆ ಹಿಂಗೆ ಅದು ತಿಳಿಯಾತಿಲ್ಲ. ಚೆಂದಾಗಿ ಬರಬೇಕಾಗಿತ್ತು. ಯಾವಾಗಲೂ ಇದೇ ಮೆಜರ್ಮೆಂಟ್ ಹಾಕ್ತೀನಿ, ಖರೆ ಏನು ತಿಳಿಲಿಲ್ಲ ನನಗೆ. ಸುಮ್ಮನೆ ಮೂರಕ್ಕಾಗತ್ತವು, ಇದ್ರೊಳಗನೆ ಬಿಟ್ಬಿಟ್ರೆ ಈಸಿ ಆಗ್ತತಿ. ಸುಮ್ಮನೆ ಹಂಗೆ ಮಾಡಲಿ. ಚಕ್ಲಿ ಆಗತ್ತವು, ಆದ್ರೆ ಮುರಿಯಾತವು ಇಲ್ಲಿ. ಹಳ್ಳಾಗ್ಯಾವು, ನೋಡಾಕ ಚಂದಾಗ್ಯಾವು, ಆದರೆ ಮುರಿಯಾತವು ಯಾಕೆ. ಸುಮ್ಮನೆ ಅದ್ರೊಳಗೆ ಹಾಕಿದ್ರೆ ಬೆಟ್ರ್ ಅನ್ಕೋತೀನಿ. ನೋಡೋಣ, ಅದು ಇದೊಂದು ಥರ ಇರಲಿ, ಅದೊಂದು ಥರ ಇರಲಿ. ಇದು ಒಂದು ಸಲ ನೋಡ್ತೀನಿ. ಇವು ಚಂದ ಬರಲಿಲ್ಲ ಅಂದರೆ ಡೈರೆಕ್ಟ್ ಎಣ್ಣೆ ಒಳಗನ ಹಾಕಿಬಿಡೋಣ. ಮುರಿಯಾತವು, ಇದು ಮುರಿಯಾತವು, ಇದೇನು ಬೇಡ. ಡೈರೆಕ್ಟ್ ಎಣ್ಣೆ ಒಳಗನ ಕರೆದ್ಬಿಡೋಣ. ಪೇಪರ್ ಬೇಡ, ಏನು ಬೇಡ. ಇದು ಅಷ್ಟು ಹಿಟ್ಟು ಹಾಕಿ ಈ ಥರ ಮುರಿಯಾತವು. ಫುಲ್ ಪರ್ಫೆಕ್ಟ್ ಬರತ್ತಿಲ್ಲ ಚಕ್ಲಿ. ಸೊ ಹಿಂಗೆ ಇನ್ನು ಡೈರೆಕ್ಟ್ ಎಣ್ಣೆ ಒಳಗನ ಹಾಕ್ತೀನಿ. ಇನ್ನು ಹೆಂಗಿದ್ರು ಮುರಿಯಾತವ, ಸೊ ಮುರಿದ ಬಿಡಲಿ. ಚೂಡ ಚಂದ ರೆಡಿ ಅದು. ಈ ಸಾರಿ ಹಿಂಗೆ ಯಾಕಾಯ್ತೋ ಗೊತ್ತಾಗಲಿಲ್ಲ. ವಿಲಾಗ್ ಮಾಡತ್ತೀನಿ ನನ್ನ ತುಳ್ಳಿ ಆಗತ್ತಿರ್ಬೇಕು ಬಹುಶಃ. ಇನ್ನು ಇದಿಷ್ಟು ಮುಗಿದ್ರೆ ಪಂಚಮಿ ಫರಾಳ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಟೆನ್ಷನ್ ಹೋಯಿತು. ಮಾಡಬೇಕಪ್ಪ, ಇನ್ನೂ ಮಾಡಬೇಕು. ಯಾಕಂದರೆ ಯೂಶ್ವಲಿ ಅಂತೂ ನಾವು ಹೀಗೆಲ್ಲ ಮಾಡ್ತಿರೋದು ಕಡಿಮೆ ಅಲ್ಲ. ಹಬ್ಬ ಇರೋ ಟೈಮ್ದಾಗ ಅಷ್ಟೇ ಮಾಡ್ತೀವಿ. ಸೊ ಹೆಚ್ಚಾಗಿ ನಮ್ಮ ಮನೆಯೊಳಗೆ ಚಕ್ಲಿ ಮಾಡೋದೇ ಕಡಿಮೆ. ಶೇವ್ ಮಾಡಿರ್ತೀನಿ ಕೃಷ್ವಿಗೆ ಇಷ್ಟ ಅಂಥೇಳಿ. ಈ ಸಲ ಒಂದು 2-3 ಸಾರಿ ಅಷ್ಟೇ ಮಾಡಿದ್ದೆ. ಈಗ ಲಾಸ್ಟ್ 1 ಇಯರ್ ಒಳಗೆ ಒಂದು 2 ಸಾರಿ ಮಾಡಿರ್ಬೋದು. ಶೇವ್ ಮಾಡ್ತೀನಿ ರೆಗ್ಯುಲರ್. ಚಕ್ಲಿ ಕೃಷ್ವಿಗೆ ಇಷ್ಟ ಆದವನು ಮತ್ತೆ ಮಾಡೋಕ್ಕೆ ಬರ್ತೈತಿ. ಎಸ್, ಇದಷ್ಟು ಹಾಕಿದರೆ ಆಯಿತು, ಮುಗೀತು. ಇದು ಹಿಟ್ಟು ಮುಗೀತು. ಎಸ್, ಇದೊಂದು ಕೆಲಸ ಕಡಿಮೆ ಆಯಿತು. ಇದೆಲ್ಲ ಇನ್ನು ಬಾಂಡಿ ತೊಳೆದು ಅದೊಂದು ದೊಡ್ಡ ಕೆಲಸ. ಎಲ್ಲರೂ ಬಾಂಡಿ ತೊಳೆಯೋರು, ಕಿಚನ್ ಹೆಲ್ಪ್ ಮಾಡೋರು ಅವ್ರೂ ಬರೋದಿಲ್ಲ ಅಂತ. ಎಲ್ಲರೂ ಹಬ್ಬದ ಸಲುವಾಗಿ ಸೂಟಿ. ಇನ್ನು ಬಾಂಡಿ ತೊಳೆದೊಂದು ದೊಡ್ಡ ಕೆಲಸ. ತಿನ್ನೋ 10 ನಿಮಿಷ ತಿನ್ನೋ ಸಲುವಾಗಿ ಒಂದು 4-5 ತಾಸು ಆಯ್ತು ಮಾಡೋದು. ಆಮೇಲೆ ಇಷ್ಟು ಬಾಂಡಿ ತೊಳೆಯೋದು. ಮತ್ತು ಅದ್ರ ಮೇಲೆ ಯಾರಾದರೂ ಇನ್ನೂ ಚಲೋ ಆಗಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಏನರ ಹಾಕಬೇಕಾಗಿತ್ತು, ಅದನ್ನು ಹಾಕಬೇಕಾಗಿತ್ತು, ಇದನ್ನು ಹಾಕಬೇಕು ಅಂದ್ರೆ ಮತ್ತಷ್ಟು ತಲೆಕೆಡ್ತದೆ. ಕೃಷಿ ಮನ್ಕೊಳ್ಳೋಕೆ ಹೋದ್ರೆ ಒಂದು ಚಲೋ ಆಯಿತು. ಇಲ್ಲಾಂದರೆ ಇದು ಎಣ್ಣೆ ಒಳಗೆ ಕರಿಯೋದು, ಅದು ನನಗೆ ಆಲ್ರೆಡಿ ಚೂಡ ಮಾಡುವಾಗನೇ ಟೆನ್ಷನ್ ಆಗತ್ತಿತ್ತು. ಆಕಿ ಬರ್ತಾಳಂತ ಹೇಳಿ ಮುಂದ್ಗಡೆದು ಅಂದರೂ ಬರಾತಿದ್ದಳು ಇಲ್ಲೆಲ್ಲ. ಆದಷ್ಟು ದೂರನೇ ಇಟ್ಟಿದ್ದೆ. ಮನ್ಕೊಂಡ್ಲು. ಇದು ಚಕ್ಲಿ ಕರಿಯಾಕೂ ಈಸಿ ಆಯಿತು. ಇಲ್ಲಾಂದರೆ ನನಗೆ ಟೆನ್ಷನ್ ಆಗಿಬಿಡ್ತೈತಿ. ಎಲ್ಲರೂ ಏನಾದರೂ ಮಾಡೋಕ್ಕೆ ಹೋಗಿ ಆಕಿ ಏನಾದರೂ ಮಾಡಿಕೊಂಡು ನಾ ಏನಾದರೂ ಮಾಡಿಕೊಂಡೆ. ಓ, ಚಕ್ಲಿ ರೆಡಿ. ಎಸ್, ಕೆಲಸ ಮುಗೀತು. ಸೊ ಚೂಡ ಚಕ್ಲಿ ರೆಡಿ. ಮಧ್ಯಾಹ್ನ ಎಲ್ಲ ಪಂಚಮಿ ಫರಾಳೆಲ್ಲ ರೆಡಿ ಮಾಡಿ ಸಂಜಿಕ ನಾಗಪ್ಪಗೆ ಪೂಜೆ ಮಾಡತ್ತೆ.
ಆಮೇಲೆ ನಾಗಪ್ಪನ ಹಂಗ ನೂಲ ರೆಡಿ ಮಾಡಿದೆ. 5 ಎಳೆ ದಾರ, ವೈಟ್ ದಾರ ತೊಗೊಂಡು ಅದಕ್ಕೆಲ್ಲ ಅರ್ಶಿಣ ಹಾಕಿ ರೆಡಿ ಮಾಡಿದೆ. ನನಗೂ ಕೃಷ್ವಿಗೂ ಅಂತ ಹೇಳಿ ನಮ್ಮ ಮನೆಯೊಳಗೆ ಬೆಳ್ಳಿ ನಾಗಪ್ಪನ ಅದನ. ಸೊ ಅವನನ್ನೇ ಪೂಜೆ ಮಾಡ್ತೀವಿ ಪ್ರತಿ ಸಾರಿ. ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ಫಸ್ಟ್ ನೀರಿಂದ ಫಸ್ಟ್ ಒಂದು ಸರಿ ತೊಳೆದು ಇಟ್ಕೊಂಡು ಆಮೇಲೆ ಹಾಲು ತುಪ್ಪ ಒಂದು ಸ್ವಲ್ಪ ಹಾಕಿಟ್ಕೊಂಡಿದ್ದೆ. ಒಂದು ಗ್ಲಾಸ್ ಒಳಗೆ ಹಾಲು ತುಪ್ಪ, ಒಂದು ಗ್ಲಾಸ್ ಒಳಗೆ ನೀರು, ಆಮೇಲೆ ಕೊಬ್ಬರಿ ತುಕಡಿ ತೊಗೊಂಡು, ಒಂದು ಬಾಬುರಿ ಕೊಬ್ಬರಿ, ಒಣ ಕೊಬ್ಬರಿ ಇರ್ತೈತಲ್ಲ, ಸೊ ಅದನ್ನು ತೊಗೊಂಡು ಹಾಲು ತುಪ್ಪ ಎರಿಬೇಕು. ಒಂದು ಸರಿ ನೀರು, ಒಂದು ಸರಿ ಹಾಲು ತುಪ್ಪ ಎರಿಬೇಕು. ಸೊ 2 ಸಾರಿ ಮಾಡಿ ಅದನ್ನು ಕೊಬ್ಬರಿ ಏನಿರ್ತೈತಲ್ಲ ಅದನ್ನು ಮುರಿದು 2 ಸೈಡ್ ದೇವರಿಗೆ ಅರಿಶಿನ ಹಚ್ಚಿ ದೇವ್ರಿಗೆ ಹಾಕಿದ್ಮೇಲೆ ನಾವು ಹೊಂಗ್ ನೂಲು ಹಾಕೊಂಡ್ವಿ. ನಾನು ಕೃಷ್ವಿನು ಹೂನು ಏರ್ಸದೆ. ನಾಗಪ್ಪಗೆ ಜೋಳದ ಅರಳು ಹುರಿದಿರ್ತೈತಲ್ಲ, ಸೊ ಹುರಿದಿದ್ದ ಅರಳ ನೈವೇದ್ಯ ತೋರಿಸ್ಬೇಕು. ಆಮೇಲೆ ಮನೆಯೊಳಗೆ ಏನು ಫರಾಳ್ ಮಾಡಿರ್ತೀವಲ್ಲ, ಸೊ ಅದನ್ನು ನೈವೇದ್ಯ ತೋರಿಸಿ ನಮಸ್ಕಾರ ಮಾಡಿದ್ವಿ. ಉದ್ದಿನ ಕಡ್ಡಿ, ಕಪ್ರ, ತುಪ್ಪದ ದೀಪ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡಿದ್ವಿ. ಇದೇ ನಮ್ದು ನಾಗಪ್ಪನ ಹಾಲು ಎರೆಯೋದು ದಿನ. ಪಂಚಮಿ ಹಿಂದಿನ ದಿನ ಮನೆಯೊಳಗೆ ಏನು ಏರಿತೀವಲ್ಲ, ಸೊ ಇದು. ಸೊ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಲಾಗ್. ಬಾಯ್.